ಫೈಂಡ್ ಡೇ ಆಫ್ ವೀಕ್ ಇಫ್ ಡೇಟ್ ಈಸ್ May 2, 2018. ಸೊ May 2, 2018 ಯಾವ ದಿನ ಆಗಿತ್ತು, ವಾರದ ಯಾವ ದಿನ ಆಗಿತ್ತು ಅನ್ನೋದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಮಗೆ ಡೇ ಕೋಡ್ ಗೊತ್ತಿರಬೇಕು, ಮಂತ್ ಕೋಡ್ ಗೊತ್ತಿರಬೇಕು ಮತ್ತು ಇಯರ್ ಕೋಡ್ ಗೊತ್ತಿರಬೇಕು. ಸೊ ಇಲ್ಲಿ 2018 ಅನ್ನೋದು ಇದು ಸಾಮಾನ್ಯ ವರ್ಷ ಅಂದ್ರೆ ನಾನ್ ಲೀಪ್ ಇಯರ್. ಸೊ ಯಾವುದೇ ಒಂದು ವರ್ಷದ ಕೊನೆಯ 2 ಡಿಜಿಟ್ಗಳನ್ನು ನಾವು 4ಇಂದ ಭಾಗಿಸಿದಾಗ ಅದು ಕಂಪ್ಲೀಟಾಗಿ ಡಿವೈಡ್ ಆದ್ರೆ ಆ ಒಂದು ನಂಬರ್ ಅಥವಾ ಆ ಒಂದು ಇಯರ್ ಏನಾಗಿರುತ್ತೆ, ಲೀಪ್ ಇಯರ್ ಆಗಿರುತ್ತೆ. ಸೊ ಇದು ಲೀಪ್ ಇಯರ್ ಅಲ್ಲ, 18 4ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ. ಸೊ ಇದು ನಾನ್ ಲೀಪ್ ಇಯರ್. ಸೊ ನಾನ್ ಲೀಪ್ ಇಯರ್ ಇದ್ದಾಗ ಮಂತ್ ಕೋಡ್ಸ್ ಯಾವ ಬರ್ತಾವೆ ಅಂದ್ರೆ 033 035 614 625. ಇದನ್ನು ನಾವು ಸೀರಿಯಲ್ ಪ್ರಕಾರ 033 614 625 035 ಈ ಥರನಾದರೂ ನೆನ್ಪಿಟ್ಕೋಬೋದು. ಅಥವಾ ಇನ್ನೂ ಶಾರ್ಟ್ಕಟ್ ಅಂದರೆ ಇಲ್ಲಿ 033 ಫಸ್ಟ್ 3 ಡಿಜಿಟ್ಸ್ 033 ಅಂತ ನೆನ್ಪಿಟ್ಕೋಬೇಕು, ಲಾಸ್ಟ್ 035 ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮಧ್ಯದಲ್ಲಿ ಏನು ಬರ್ತಾವಲ್ಲ ಅದು 614 625 6 ಕಾಮನ್ ಇದೆ. ಸೊ ಅಲ್ಲಿ 14 ಬರುತ್ತೆ, ಇಲ್ಲಿ 25 ಬರುತ್ತೆ. ಈ ಥರ ನಾವು ಟ್ರಿಕಿಯಾಗಿ ನೆನ್ಪಿಟ್ಕೊಳ್ಳೋದನ್ನು ಕಲಿಬೇಕು. ಸೊ ಫಸ್ಟ್ 3 ಡಿಜಿಟ್ಸ್ ಏನಾಗಿರುತ್ತೆ 033, ನೆಕ್ಸ್ಟ್ ಲಾಸ್ಟ್ 3 ಡಿಜಿಟ್ಸ್ 035, ನಡು ಏನು 614 625 ಈ ಥರ ನೆನ್ಪಿಟ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ನೆನಪು ಹಾರೋದಿಲ್ಲ. ಸೊ ಇಲ್ಲಿ ಮಂತ್ ಕೋಡ್ ಏನು ಬಂತು, ಜನವರಿ ಟು ಡಿಸೆಂಬರ್ ಇದು 033 ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 6-1. ಸೊ ಇಲ್ಲಿ 1 ಅನ್ನೋದೇನು ಮೇ ಕೋಡ್ ಆಗಿರುತ್ತೆ. ಸೊ ಇಲ್ಲಿ ಮೇ ಕೋಡ್ ಏನಾಯಿತು, ಮಂತ್ ಮೇ ಇದೆ. ಸೊ ಮೇ ಕೋಡ್ ಇಲ್ಲಿ 1 ಬಂತು ಮಂತ್ ಕೋಡ್. ನೆಕ್ಸ್ಟ್ ಇಯರ್ ಕೋಡಿನು 17, 18, 19, 2000 ಅಂತಂದ್ರೆ 1700, 1800, 1900, 2000. ಸೊ ಇದ್ರದ್ದು ಇಯರ್ ಕೋಡ್ 4206 ಅಂದ್ರೆ 1700. 1700 ಅಂದ್ರೆ ಇಯರ್ ಕೋಡ್ 4. 1800 ಅಂದ್ರೆ 1700ರಿಂದ 1799 4 ಆಗಿರುತ್ತೆ ಇಯರ್ ಕೋಡು. 1800ರಿಂದ 1899 ಏನಾಗಿರುತ್ತೆ ಇಯರ್ ಕೋಡು 2 ಆಗಿರುತ್ತೆ. 1900ರಿಂದ 1999 ಇಯರ್ ಕೋಡ್ 0 ಆಗಿರುತ್ತೆ. 2000ದಿಂದ 2099ವರೆಗೂ ಏನಾಗಿರುತ್ತೆ ಇಯರ್ ಕೂಡ ಅದು 6 ಆಗಿರುತ್ತೆ. ಸೊ ಇಲ್ಲಿ 2000 ಇಯರ್ ಕೂಡ ಏನು ಬಂತು 6 ಬಂತು. ಸೊ ಡೇ ಈಸ್ ಈಕ್ವಲ್ ಟು ಫಾರ್ಮುಲಾ ನಮಗೆ ಗೊತ್ತಿದೆ ಏನು, ಡೇಟ್ ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಡಿವೈಡೆಡ್ ಬೈ 4 ಪ್ಲಸ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಪ್ಲಸ್ ಮಂತ್ ಕೋಡ್ ಪ್ಲಸ್ ಇಯರ್ ಕೋಡ್ ಹೋಲ್ ಡಿವೈಡೆಡ್ ಬೈ 7. ಸೊ ಇಲ್ಲಿ ಡೇಟ್ ಏನಿದೆ 2 ಇದೆ, 2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಏನಿದೆ 18 ಇದೆ, ಡಿವೈಡ್ ಬೈ 4 ಮಾಡಿದ್ವಿ. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ ಆಫ್ ದ ಇಯರ್ ಮತ್ತೆ ಬರೀಬೇಕು 18 ಪ್ಲಸ್ ಮಂತ್ ಕೋಡ್ ಏನಿದೆ 1, ಇಯರ್ ಕೋಡ್ ಏನಿದೆ 6 ಹೋಲ್ ಡಿವೈಡ್ ಬೈ 7. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಇದು 4 1 4 4 16 ರಿಮೈಂಡರ್ 2 ಉಳಿತು. ಸೊ ರಿಮೈಂಡರ್ ಏನು ಉಳಿಯುತ್ತಲ್ಲ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ 4ಇಂದ ಡಿವೈಡ್ ಮಾಡುವಾಗ ಓನ್ಲಿ ಕ್ವಶಂಟ್ ಅಂದರೆ ಭಾಗಲಬ್ಧವನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 4 1 4 4 ಇಲ್ಲಿ 4 ಉಳಿತು. ನೆಕ್ಸ್ಟ್ 18 ಅಂತಂದರೆ ಇಲ್ಲಿ ಸಪ್ರೇಟಾಗಿ ಎಲ್ಲವನ್ನು ನಾವು 7ರಿಂದ ಭಾಗಿಸ್ಬೇಕು. ಸೊ ಇಲ್ಲಿ 7 2 14 ಅಂತ ಮಾಡಿದಾಗ 18ರಲ್ಲಿ 14 ಕಳೆದ್ರೆ 4 ರಿಮೈಂಡರ್ ಉಳಿಯುತ್ತೆ. ಸೊ ಇಲ್ಲಿ ಏನು ರಿಮೈಂಡರ್ ಉಳಿಯುತ್ತಲ್ಲ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 4 ಉಳಿತು. ನೆಕ್ಸ್ಟ್ 4 4 8 7 ಪ್ಲಸ್ 1 ಆಗುತ್ತೆ. ಸೊ 7 ಕ್ಯಾನ್ಸಲ್ ಮಾಡಿ. 4 4 8 7 ಪ್ಲಸ್ 1 ಆಗುತ್ತೆ. ಸೊ ಇಲ್ಲಿ 7ಅನ್ನು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಇಲ್ಲಿ 1 ಉಳಿತು. ನೆಕ್ಸ್ಟ್ 2 1 3 1 ನೆಕ್ಸ್ಟ್ ಇಲ್ಲಿ 1 ಉಳಿತು. 6 1 7 ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿದಿದ್ದೇನು 2 1 2 ಪ್ಲಸ್ 1 3 ಉಳಿತು. ಸೊ ಇಲ್ಲಿ ಡೇ ಕೋಡ್ ಏನು ಬಂತು 3 ಬಂತು. ಈ ಥರನೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಎಲ್ಲವನ್ನು ಕೂಡಿಸಿ ಕೂಡ ಡಿವೈಡ್ ಬೈ 7 ಮಾಡ್ಬೋದು, ಈ ಥರನೂ ಮಾಡ್ಬೋದು. ಸೊ ಇಲ್ಲಿ ಡೇ ಕೋಡ್ ಏನು ಬಂತು 3 ಬಂತು. 3 ಬಂದಾಗ ಡೇ ಕೋಡ್ 3 ಬಂದಾಗ ಅದು ಏನಾಗಿರುತ್ತೆ ವೆನ್ಸ್ಡೇ ಆಗಿರುತ್ತೆ. ಡೇ ಕೋಡ್ ನೋಡ್ಬೋದು ಇಲ್ಲಿ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ 0 1 2 3 4 5 6. ಸೊ ಇಲ್ಲಿ 3 ಬಂದಾಗ ವೆನ್ಸ್ಡೇ ಕೋಡ್ ಏನಾಗಿರುತ್ತೆ 3 ಆಗಿರುತ್ತೆ. ಸೊ ಇಲ್ಲಿ ಡೇ ಕೋಡ್ 3 ಬಂದಿದೆ. ಸೊ May 2, 2018 ಯಾವ ವಾರ ಆಗಿತ್ತು ಅಂದರೆ ಬುಧವಾರವಾಗಿತ್ತು. ಸೊ ಈ ಥರ ಯಾವುದೇ ಡೇಟನ್ನು ಕೊಟ್ಟರೂ ಕೂಡ ನಾವು ಈಸಿಯಾಗಿ ಡೇಯನ್ನು ಕಂಡುಹಿಡಿಯಬಹುದು.